ಇವತ್ತು ಮಂಕುತಿಮ್ಮನ ಕಗ್ಗದಲ್ಲಿ ಋಣಾನುಬಂಧ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಋಣಾನುಬಂಧ ಅಂತ ಬಂದಾಗ ನಾನು ಈ ಶ್ಲೋಕ ಓದಕ್ಕೆ ಮುಂಚೆನೇ ಋಣದ ಮೂಟೆ ಅಂತ ಮೊದಲು ಒಂದು ಪದಾನ ಓದಿದೆ. ಮೂಟೆ ಅಂತ ನನಗೆ ಬಂದಾಗೆಲ್ಲ ನನಗೆ ಕೂಲಿ ಜ್ಞಾಪಕ ಬರಲ್ಲ. ನನಗೆ ನಮ್ಮ ಮನೆ ಹತ್ರ ಅಗಸರು ಒಂದು ಇಸ್ತ್ರಿ ಮಾಡೋದೊಂದು ಅಂಗಡಿ ಇತ್ತು. ಅಲ್ಲಿ ಕತ್ತೆಗಳನ್ನ ಕಟ್ಟಿರ್ತಿದ್ರು. ಆ ಕತ್ತೆಯನ್ನ ಚಿಕ್ಕವಳಿಂದ ನೋಡ್ತಾ ಇದ್ದೆ. ಅದನ್ನ ಕತ್ತೆ ಮೇಲೆ ಹಾಕೊಂಡು ಕೆಂಪಾಗೋದಿನಕಾಯಿ ನೀರಲ್ಲಿ ಬಟ್ಟೆ ಒಗೆಯೋಕ್ಕೆ ಎಲ್ಲ ಕತ್ತೆನ ತಗೊಂಡು ಹೋಗಿ ಬಟ್ಟೆ ಒಕ್ಕೊಂಬರೋರು. ಮೂಟೆ, ಹೊರೆ, ಭಾರ, ಇದು ಒಂಥರ ಚೌಕ್ರಿ, ನೌಕರಿ, ಚಾಕರಿ ಅಂದಾಗೆಲ್ಲ ನಂಗೆ ಕತ್ತೆನೇ ಚಿಕ್ಕ ಮಗುವಿಂದ ತಲೆ ಹೊಂಟೋಗಿದೆ. ನನಗೆ ಕರ್ಮ ಮೂಟೆ ಅಂದ ತಕ್ಷಣ ನಾವು ಥರ ಕತ್ತೆಗಳ ಥರ ಹೊತ್ಕೊಂಡ್ಬರ್ತಾ ಇದ್ದೀವಿ. ಆ ಮೂಟೆ ಅನ್ನೋದು ಮೊದಲನೇ ಪದ ನೋಡಿದ ತಕ್ಷಣ ನನಗೆ ಬಂತು ಮನಸ್ಸಿನಲ್ಲಿ. ಮುಂದಕ್ಕೆ ಓದಿದ್ರೆ ಅದೇ ಬರೆದಿದ್ದಾರವರು, ಆಶ್ಚರ್ಯ ಆಯಿತು. ಋಣದ ಮೂಟೆಯ ಹೊರಿಸಿ. ನೋಡಿ, ಋಣದ ಮೂಟೆನ ನಾವು ಎಷ್ಟು ಹೊತ್ಕೊಂಡಿದ್ದೀವಿ ಅಂದರೆ ಆ ಪೂರ್ವಾರ್ಜಿತದ ಹಿಂದಿನ ಒಂದು ಪೂರ್ವಾರ್ಜಿತದ ವಾಸನೆಯ ಒಂದು ಹಗ್ಗ ಹುರಿಯನ್ನ ಅದರ ಕುಣಿಕೆಯಲ್ಲಿ ನಮ್ಮ ಕೊರಳನ್ನು ಬಿಗಿದು ನಮ್ಮ ವಿಧಿ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ. ವಿಧಿ ಎಳ್ಕೊಂಡು ಹೋಗ್ತಾ ಇದೆ. ಆ ಕುಣಿಕೆ ಹಾಕಿ ಎಳೆದಿರೋ ಹಗ್ಗ ನಮ್ಮ ಪೂರ್ವಾರ್ಜಿತದ ವಾಸನೆ. ನಮ್ಮ ಬೆನ್ನ ಮೇಲಿರೋ ಮೂಟೆಗಳು ಋಣದ ಮೂಟೆ, ಜನ್ಮಾಂತರದ ಋಣಗಳ ಮೂಟೆ. ವಿಧಿ ಎಳಿತಾ ಇದೆ. ನಮಗೆ ಆ ಒಂದು ಸಣ್ಣ ಹೇಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಒಂದು ಸಣ್ಣ ಆಸೆಯ ಮತ್ತೆ ತಲೆ ಅಷ್ಟೊಂದು ಭಾರ ಅಲ್ಲಿದೆ. ವಾಸನೆಗಳು ಎಳಿತಾ ಇದೆ. ಈ ವಾಸನೆಗಳು ಯಾತಕ್ಕೆ ಎಳೆದಾದ್ರೆ ಹೇಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಕಡ್ಡಿ, ಒಂದು ಹುಲ್ ಕಡ್ಡಿ ತೋರಿಸ್ಬಿಟ್ಟು ಒಂದು ಕ್ಯಾರೆಟ್ ತೋರಿಸಿದ್ರೆ ಹೋಗುತ್ತಲ್ಲ, ಇದು ಕುದುರೆ ಅಥವಾ ಕತ್ತೆ ಏನಾದ್ರು ಒಂದು ಹುಲ್ ತೋರಿಸಿದ್ರೆ ಆ ಥರ ತೃಣದ ಕಡ್ಡಿಯ ಮುಂದೆ ಹಿಡಿದ ಆಸೆ ತೋರಿಸ್ತಾ ಇದೆ ವಿಧಿ. ನೋಡಿ, ಇನ್ನೂ ಇಲ್ಲಿದೆ, ಅದಿರಲಿ, ನೋಡಿ ಇನ್ನೊಂದು ಆಸೆ ಇದೆ, ಇನ್ನೂ ಚೆನ್ನಾಗಿದೆ ಅಂತ. ನಾವು ಅದು ಕುಣ್ಕೊಂಡು ಭಾರ ಇದ್ರೂ ಕೂಡ ನೋಡದೆ ಈ ಗಾರ್ಧವ ಕುಣಿಯೋದು ಅಂತಾರೆ. ಅಂದರೆ ಎಗರ್ಕೊಂಡು ಆ ಮೂಟೆ ಇಟ್ಕೊಂಡು ಅದ್ರ ಹಿಂದೆ ಹೋಗ್ತಾ ಇದ್ದೀವಿ. ಈ ಪಿಕ್ಚರೈಸೇಷನ್ನು ತುಂಬ ಬ್ಯೂಟಿಫುಲ್ ಆಗಿದೆ. ಅದು ಮನಸ್ಸಿಗೆ ಹೋದರೆ ಒಂದೊಂದು ಆಸೆ ಬಂದು ನಮ್ಮನ್ನು ಕರೆದಾಗ್ಲೂ, ಹಳೆ ವಾಸನೆಗಳು ಎಳೆದಾಗ್ಲೂ ಕೂಡ ಆ ಭಾರ ನಮಗೆ ಗೊತ್ತಾಗಬೇಕು. ಇನ್ನು ಮತ್ತೆ ಭಾರ ಮಾಡ್ಕೊಳ್ಳಲ್ಲ, ಇದನ್ನು ನಾನು ಇಳಿಸ್ತೀನಿ ಅನ್ನೋದು ಬರಬೇಕೇ ಹೊರತು ಅದು ಆ ಕಡ್ಡಿ ಹುಲ್ಲಿಗೆ ಅದು ಹೇಗೆ ಕುಣ್ಕೊಂಡು ಹೋಗುತ್ತಲ್ಲ ಆ ರೀತಿ ನಾವು ನಾಲ್ಗಿನಲ್ಲಿ ನೀರು ಸುರಿಸ್ಕೊಂಡು ಹೋಗಬಾರ್ದು ಅನ್ನೋದು ಮನಸ್ಸಿಗೆ ಬರ್ತದೆ. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದ ಆಶೆ ತೋರುತ್ತಿರೆ ಕುಣಿವ ಗಾರ್ಧಬ ನೀನು ಮಂಕುತಿಮ್ಮ. ನೀನು ಕತ್ತೆ ನೀನು ಅಂತ ಬೈತಾರೆ. ಎಷ್ಟು ಚೆನ್ನಾಗಿ ಬೈತಾರೆ. ನಾವು ಉಡೋದು, ನಾವು ತಿನ್ನೋದು, ನಾವು ಪಡೋದು, ನಾವು ಆಡೋದು, ನಾವು ಮಾಡೋದು ಎಲ್ಲ ನೋಡ್ಕೊಳ್ಳಿ. ನಮ್ಮ ಹಿಂದಿನ ಋಣಗಳು, ಪೂರ್ವ ಸಂಚಿತ ಅಂಶಗಳೇ ಇವೆಲ್ಲ. ಎಲ್ಲ ಋಣ. ಅನ್ನದ ಋಣ, ಬಟ್ಟೆ ಋಣ, ಮನೆ ಋಣ, ಭೂಮಿ ಋಣ, ಸಂಬಂಧಗಳು ಋಣ, ಎಲ್ಲ ಪೂರ್ವ ಸಂಚಿತಾಂಶಗಳು. ಏನೇನು ಬರೆದಿದೆಯೋ ಗೊತ್ತಿಲ್ಲ ನೋಡಿ. ನಮಗೆ ಗೊತ್ತಿಲ್ಲ. ಓದೋರು ಯಾರಿದ್ದಾರೆ? ನಮ್ಮ ಹಣೆ ಬರಹಾರ ಓದೋರು ಯಾರಿದ್ದಾರೆ? ಇಲ್ಲ. ಯಾರು ನಮ್ಮ ಗೋಳನ್ನ, ಗೊಣಗಾಟನ ಅಳಿಸೋರಿದ್ದಾರೆ? ಅದು ಅಳಿಯತ್ತಾ ಈ ಗೊಣಗಾಟ? ಉಣುವುದು, ಉಡುವುದು, ಪಡುವುದಾಡುವುದು, ಮಾಡುವುದು ಋಣಗಳೆಲ್ಲವೂ ಪೂರ್ವ ಸಂಚಿತಾಂಶಗಳು. ನಮ್ದು ಕೈನಲ್ಲಿ ಯಾವುದೂ ಇಲ್ಲ. ಎಲ್ಲ ನಾವು ಮಾಡಿದ್ದೇ ಇಲ್ಲಿ ಆಗ್ತಾ ಇದೆ. ಹಣೆಯೊಳಗು ಲಿಖಿತ ಮಿರೆಯು ವಾಚಿಸುವ ನಿಲ್ಲ, ಓದೋನಿಲ್ಲ. ಗೊಣಗಾಟವು ಅಳಿಸುವುದೇ ಮಂಕುತಿಮ್ಮ. ನಾವು ಗೊಣಗಿದ್ರೆ ಅದು ಅಳ್ತೋಗುತ್ತಾ? ಅನುಭವಿಸ್ಲೇಬೇಕು. ಅನುಭವಿಸಾಗುವಾಗ ಗೊತ್ತಾಗಬೇಕು, ಇನ್ನಾದ್ರೂ ಭಾರ ಬೇಡ, ಇನ್ನಾದ್ರೂ ಋಣ ಬೇಡ. ಉಡೋದು ಉಟ್ಟು ಮುಗಿಸ್ಬೇಡ, ತಿನ್ನೋದು ತಿನ್ನು ಮುಗಿಸ್ಬೇಡ, ಮತ್ತೆ ಬೇಕು ಅನ್ನೋದು ಇಟ್ಕೊಳ್ಳೋದು ಬೇಡ.
ನಮ್ಮನ್ನು ಪರೀಕ್ಷೆ ಮಾಡೋಕ್ಕೇನೆ ವಿಧಿ ಇವತ್ತು ಮದುವೆ ಹಬ್ಬ, ಅಲ್ಲಿ ಬೇರೆ ಊಟ ಅಂದ್ರೇನು, ಇದು ಲಿಟ್ರಲಿ ನಮ್ಮ ಜೀವನದಲ್ಲಿ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಅನ್ನೋಕ್ಕೆ ಇದನ್ನು ಕಂಪೇರ್ ಮಾಡಿದ್ದಾರೆ. ಇವತ್ತು ಮದುವೆ ಊಟ, ನಾಳೆ ವೈಕುಂಠ ತಿಥಿ, ಇವತ್ತು ಮೃಷ್ಟಾನ್ನ, ನಾಳೆ ಭಿಕ್ಷಾನ್ನ. ಅಲ್ಲಿ ಕಾಯ್ಕೊಂಡು ಕೂತಿರ್ಬೇಕು. ಇಷ್ಟಪಟ್ಟು ಹೋಟ್ಲಿಗೆ ಹೋಗ್ತೀವಿ, 3 ಗಂಟೆ ಕಾಯಿಸ್ತಾನೆ ಊಟ ಹಾಕಕ್ಕೆ, ಅದ್ರ ಬದಲು ಮನೇಲಿ ತಿನ್ಕೋಬೋದಾ? ಅಲ್ಲಿ ಕಾಯ್ತೀವಿ ಹೋಗಿ, ಅದು ಭಿಕ್ಷಾನ್ನನೇ. ಒಂದೊಂದು ದಿವಸ ಹೋಗಿರ್ತೀವಿ, ಊಟನೂ ಮಾಡಿದೆ ಚೆನ್ನಾಗಿ ತಿನ್ಬೇಕು ಅಂತ ಹೋಟ್ಲ್ ಬಾಗ್ಲಾಕಿರುತ್ತೆ, ಬೇರೆ ಕಡೆ ಹೋಗೋಕೆ ಇಷ್ಟ ಇಲ್ಲ, ಉಪವಾಸ ಬಾಳೆಹಣ್ಣು ತಿನ್ಕೊಂಡು ಮನೆಗೆ ಬರ್ತೀವಿ. ಒಂದಿನ ಪಾರಣೆ. ಈ ಥರ ಅನ್ನದ ಋಣ ಇರಬೇಕಾದ್ರೆ ನೀನು ಹಣೆಯಲ್ಲಿ ಬರೆದಿದ್ರೆ ಯಾರು ಓದೋರಿದ್ದಾರೆ? ಯಾರು ಓದ್ತಾರೆ? ಸುಮ್ಮನೆ ಗೊಳುಗಿದ್ರೆ ಪ್ರಯೋಜನ ಇಲ್ಲ. ಇದನ್ನು ನಾವು ದಿನ ನಡೀತಾ ಇರೋದನ್ನು ನೋಡಬೇಕು. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರೀ ಉಪವಾಸ, ನಾಳೆ ಪಾರಣೆ. ಇಂತು ಸಂದಿರುವುದು ಅನ್ನ ಋಣ ಮಂಕುತಿಮ್ಮ. ಅನ್ನದ ಋಣ ಈ ರೀತಿ ಅಂತ. ಆ್ಯಕ್ಚುಲಿ ಪಾರಣೆ ಉಪವಾಸ ಅಂತಲ್ಲ, ಅಂದರೆ ನಮ್ಮ ಊಟದ ಋಣ ಹೇಗಿರುತ್ತೋ, ಏನಾಗಿರುತ್ತೋ. ನಾಳೆ ಹಬ್ಬ ಮಾಡಬೇಕು ಅಂತಿರ್ತೀವಿ, ಯಾರೋ ಸಾಯ್ತಾರೆ, ಯಾರೋ ಸತ್ತಿದ್ದಾರೆ ಅಂತ ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಊಟ ಇರಲ್ಲ, ನಾವೇ ಅಲ್ಲಿ ಅಡುಗೆ ಮಾಡಿ ಬಡಿಸ್ಬೇಕಾಗತ್ತೆ, ಹೇಳೋಕ್ಕಾಗಲ್ಲ. ಶತ್ರು ಇರ್ಬೋದು, ನಮಗೆ ಮಿತ್ರ ಇರ್ಬೋದು, ಸತಿ ಇರ್ಬೋದು, ಪುತ್ರ ಇರ್ಬೋದು, ಬಂಧು ಇರ್ಬೋದು, ಬಳಗ ಇರ್ಬೋದು. ಯಾರವರೆಲ್ಲ? ನಾವೇನೋ ನಮ್ಮವರು 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 ಅಂತೀವಿ, ನನಗಿವ್ನ ಶತ್ರು ಅಂತೀವಿ, ನನ್ನ ಸ್ನೇಹಿತ ಅಂತೀವಿ, ನನ್ನ ಸತಿ, ನನ್ನ ಪತಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಗಳು, ನನ್ನ ಮಗ, ನನ್ನ ರಿಲೇಟಿವ್ಸು, ನಮ್ಮ ಬಳಗ, ನಮ್ಮ ಜನ, ಇದೆಲ್ಲ ಹೇಳ್ತೀವಲ್ಲ. ಏನು ಅಂದ್ಕೊಂಡಿದ್ದೀರ? ಅವರೆಲ್ಲ ಕರ್ಮದ ಅವತಾರಗಳು. ನಿನ್ನ ಋಣದ ಬಳ್ಳಿ ಇದೆಯಲ್ಲ, ಅದರಲ್ಲಿರೋ ಚಿಗುರುಗಳು ಇವರೆಲ್ಲ. ಏನು ಸ್ಪೆಷಲ್ ಇಲ್ಲ ಇದರಲ್ಲೆಲ್ಲ. ಇಲ್ಲದೆ ಇರೋರೇ ಸ್ಪೆಷಲ್ಲು. ಸದ್ಯ ನಿನ್ನಿಂದ ಬಿಡಿಸ್ಕೊಂಡಿದ್ದಾರೆ ಅಥವಾ ನೀನು ಅವರಿಂದ ಬಿಡಿಸ್ಕೊಂಡಿದ್ಯಾ? ನಿನ್ನನ್ನ ನೀನು ಒಂದು ಕುರಿನ ಯಾಕೆ ಸಾಕ್ತಾರೆ ಹೇಳಿ? ಚೆನ್ನಾಗಿ ಸಾಕ್ತಾರೆ. ಯಾಕೆ? ತುಪ್ಪಟ ಬಂದರೆ ಲಾಭ ಆಗುತ್ತೆ ಅಂತ. ಅವರೆಲ್ಲರೂ ಸೇರಿ ನಿನ್ನ ಗಂಡ ಇರ್ಬೋದು, ನಿನ್ನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಬಂಧು ಇರ್ಬೋದು, ಬಳಗ ಇರ್ಬೋದು, ನಿನ್ನನ್ನು ಕುರಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ ನಿನ್ನ. ಅದೇ ಸಂಸಾರ. ಸಂಸಾರ ನಿನ್ನನ್ನು ಕುರಿ ಮಾಡಿ ಚೆನ್ನಾಗಿ ಕಾಪಾಡತ್ತೆ. ಇದು ಉರಿ ಮಾರಿಯಾದೀತೋ ಮಂಕುತಿಮ್ಮ, ಉರಿ ಮಾರಿಯಾದೀತೋ ಮಂಕುತಿಮ್ಮ. ಅರಿ ಅಂದರೆ ಶತ್ರು. ಅರಿ ಮಿತ್ರ ಸತಿ ಪುತ್ರ ಬಂಧು ಬಳಗ ಅದೆಲ್ಲ ಕರುಮದ ಅವತಾರಗಳು, ಋಣಲತೆಯ ಚಿಗುರೋ. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಉರಿ ಮಾರಿಯಾದೀತೋ ಮಂಕುತಿಮ್ಮ. ನೋಡಿದ್ರ, ನಮ್ಮ ಸಂಸಾರವೇ ಉರಿ ಮಾರಿ ಆಗೋದು. ನಮಗೆ ಬೇಕು ನನ್ನವರು ಅನ್ನೋರೇ ಋಣದ ಅವತಾರ. ಒಂದು ಋಣದ ಬಳ್ಳಿನಲ್ಲಿ ಅವರೆಲ್ಲ ಚಿಗುರುಗಳು ಅಷ್ಟೇನೇನೆ. ನಂದು 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 ಅಂತ ಒದ್ದಾಡಬೇಗ. ಇಲ್ಲಿ ತುಂಬ ಚೆನ್ನಾಗಿ ಕನ್ಕ್ಲೂಡ್ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ಈ ಶ್ಲೋಕ ಬಹಳ ಕೆಲಸ ಮಾಡಿದೆ, ಬಹಳ ಪಾಠ ಕಲಿಸಿದೆ. ಏನಂದರೆ, ಬಂಧು ಬಳಗ, ನನ್ನವರು ನನ್ನವರು ನನ್ನವರು, ನನಗೆ ಬೇಕಾದವರು ಅಂತ ಪ್ರಾಣ ಬಿಡ್ತೀವಲ್ಲ ವ್ಯಾಮೋಹದಲ್ಲಿ, ಇವರೆಲ್ಲರೂ ಸೈನ್ಯ, ಒಂದು ಸೈನ್ಯ, ನಮ್ಮ ಸುತ್ತ ಇರೋ ಸೈನ್ಯ. ಯಾವ ಥರ ಸೈನ್ಯ? ವೇಷ ಮರೆಸ್ಕೊಂಡಿರೋ ಸೈನ್ಯ. ಮುಖವಾಡ ವೇಷ ಮರೆಸ್ಕೊಂಡಿದೆ, ಡಿಸ್ಗೈಸ್. ಅದಕ್ಕೆ ಸೋಲ್ಜರ್ಸ್ ಇನ್ ಡಿಸ್ಗೈಸ್ ಅಂತಾರೆ. ನಮಗೆ ಗೊತ್ತೇ ಇಲ್ಲ. ಇವಾಗ ಇಂದಿರಾ ಗಾಂಧಿ ಪಕ್ಕ ಇರೋನು ನಮ್ಮವನೇನೆ, ಅವನು ಶತ್ರು ಅಂತ ಅವನಿಗೆ ಗೊತ್ತೇ ಇಲ್ಲ ಅಲ್ವಾ? ಮುಖ ಬರ್ಸ್ಕೊಂಡಿರೋ ಶತ್ರು ಆ ಸೈನ್ಯ. ಅವರು ಏನೇನು ನಮಗೆ ಹಿತಗಳನ್ನು ಹೇಳ್ತಾರೆ, ನಮ್ಗೆ ಬೇಕಾದವರಲ್ವಾ ಅವರು. ಸುತ್ತಮುತ್ತ ಇರೋರೆಲ್ಲ, ನೀ ಅದು ತಿನ್ನು ನಿಂಗೆ ಒಳ್ಳೇದಾಗತ್ತೆ, ನೀನು ಹಿಂಗಿರು ನಿಂಗೆ ಒಳ್ಳೇದಾಗತ್ತೆ, ಹಾಗೆ ಮಾಡು ನಿಂಗೆ ಒಳ್ಳೇದಾಗತ್ತೆ, ಏನೇನು ಗಿಫ್ಟು ಅಂದರೆ ಏನೇನು ಉಪದೇಶಗಳನ್ನು ಕೊಡ್ತಾರೆ, ಏನೇನು ಮಾಡ್ತಾರೆ, ನಲುಮೆ ಎಲ್ಲನೂ. ಒಂದೊಂದು ಸತಿ ಕೆಲವ್ರ ಹತ್ರ ಮಾಡ್ತಾರೆ, ಕಾಯ್ತಾ ಇರ್ತಾರೆ, ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಆಮೇಲೆ ಬಿಡಲ್ಲ ನಿನ್ನ.
ನಾನು ಇಷ್ಟು ಮಾಡಿದ್ದೀನಿ ಅಂತ ಲೆಕ್ಕ ಇಡ್ತಾರೆ. ಬೇರೆಯವರು ವಾಸಿ ಬೇಕಾದವರು ಅಂತ ಅವರಲ್ಲ, ಅವರು ನಿಮಗೆ ನಾ ಮಾಡಿದೆ ಅಂತ ನಿಮಗೆ ತಲೆ ಎತ್ತಕ್ಕೆ ಬಿಡಲ್ಲ. ಎಲ್ಲರೆದ್ರಿಗೂ ನಾನು ಇಷ್ಟು ಮಾಡಿದ್ದೀನಿ, ಇವರಿಗೆ ನಾನು ಇಷ್ಟು ನೋಡ್ಕೊಂಡಿದ್ದೀನಿ. ಅವ್ರು ಕಾಯ್ಕೊಂಡು ಮಾಡ್ತಾರೆ, ಮಾಡಿಬಿಟ್ಟು ಮಾಡಿದೆ ಅಂತ ಅನಿಸಕ್ಕೆ ನಿನ್ನ ಆತ್ಮನ ಅವರು ಚಿಕ್ಕದು ಮಾಡಿಬಿಡ್ತಾರೆ. ಅಂದರೆ ನಿನಗೆ ಒಂಥರ ಮುಖ ತಿರುಗಕ್ಕಾಗಲ್ಲ. ಅವ್ರ ಉಪಕಾರ ಎಲ್ಲನೂ ಯಾಕಾದರೂ ಮಾಡಿಸ್ಕೊಂಡು ಅನ್ಬೇಕು. ಎಲ್ಲೋ ಒಂಚೂರು ಮಾಡಿಬಿಟ್ಟು ಎಷ್ಟು ಮಾಡಿದೆ ಅಂತಾರೆ ಅಂದರೆ ಯಾಕಾದ್ರೂ ಮಾಡಿಸ್ಕೊಂಡು ಅನ್ಬೇಕು. ಇಂಥ ಸುತ್ತ ಇರೋ ಬಂಧು ಬಳಗ ಇಂಥ ಮಂದಿಗೆ ಬಲಿ ಆಗಬೇಡ ಮಂಕುತಿಮ್ಮ. ಬಂಧು ಬಳಗವು ಅಂತಕನ ಚಬುವು. ಅಂತಕ ಅಂದ್ರೆ ಯಾರು? ಯಮನ ಸೈನ್ಯ. ಇವರೆಲ್ಲ ನೋಡೋದಕ್ಕೆ ಹಿಂಗೆ ಬಂದಿದ್ದಾರೆ, ದೇವ್ರ ಥರ ಮುಕ್ಕೋಡ ಹಾಕೊಂಡು ಬಂದಿದ್ದಾರೆ, ನಮ್ಮನ್ನು ಸಾಯಿಸೋರು ಇವರೆಲ್ಲ ದಿನಾಗ್ಲೂ. ಬಂಧು ಬಳಗವು ಅಂತಕನ ಚಮುವು ಅಂದರೆ ಸೈನ್ಯ. ಬಂಧು ಬಳಗವು ಅಂತಕ ಅಂದರೆ ಯಮ. ಬಂಧು ಬಳಗವು ಅಂತಕನ ಚಮುವೋ ಚದ್ಮಚಮು. ಅದು ಚದ್ಮಚಮು ಅಂದರೆ ಮುಖ ಮುಚ್ಕೊಂಡಿರೋ ಸೈನ್ಯ. ಶತ್ರು ಅವರೆಲ್ಲ ಶತ್ರುಗಳು, ಯಾವುದೋ ಜನ್ಮದ ಋಣ ತಿನ್ನಕ್ಕೆ ಬಂದವರು, ನಮ್ಮ ಸುತ್ತ ಇರೋರೆಲ್ಲ ಮುಖ ಹಾಕೊಂಡ್ರು ತುಂಬ ಒಳ್ಳೆಯವರು ಅಂತ ಹಿತೈಷಿಗಳ ಥರ ಬಂದಿದ್ದಾರೆ. ಅವ್ರು ಕೊಡೋದು ಇದೆಯಲ್ಲ ತುಂಬ ಬೆಲೆ ಬಾಳೋದು. ದಂದುಗದ ಬಾಗಿಣಗಳವರ ನಲುಮೆಗಳು ಏನೇನು ಕೊಡ್ತಾರೆ, ಏನೇನು ಬಾಗಿಣಗಳು ಕೊಡ್ತಾರೆ, ನಿಂಗೆ ಗಿಫ್ಟ್ಗಳು ಕೊಡ್ತಾರೆ, ಎಷ್ಟು ನಿಂಗೆ ವಚನಗಳನ್ನು ಹೇಳ್ತಾರೆ. ಕುಂದಿಪ್ಪು ಆತ್ಮ ಅವರ ಉಪಕಾರಗಳು ನಮ್ಮ ಆತ್ಮನ ಕುಂದಿಸ್ಬಿಡುತ್ತೆ. ನಾವು ಚಿಕ್ಕೋರು ಮಾಡಿಬಿಡ್ತಾರೆ. ಮಂದಿಗಾಗದಿರು ಬಲಿ ಮಂಕುತಿಮ್ಮ. ಇದು ಋಣಾನುಬಂಧ ಎಷ್ಟು ಮಾಯೆ ಅಂತ. ಯಾವುದೂ ಸತ್ಯ ಅಲ್ಲ, ತೀರ್ಸಕ್ಕೇನೆ ಇರೋದು.